ಕರ್ನಾಟಕದಲ್ಲಿ ಇವತ್ತು ಒಂದು ರೀತಿಯ ರಾಜಕೀಯ ಏರುಪೇರುಗಳನ್ನು ತಾವು ನೋಡ್ತಾ ಇದ್ದೀರಿ. ಮುಖ್ಯಮಂತ್ರಿ ಗಾದಿಗಾಗಿ ಅನೇಕರು ಪ್ರಯತ್ನಗಳನ್ನು ನಡೆಸಿರುವಂಥದ್ದು. ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಈ ಚುನಾವಣೆ 23ರ ಚುನಾವಣೆಯಲ್ಲಿ ಬಹುತೇಕ ಅಹಿಂದ ಸಮುದಾಯಗಳು, SC, ST, OBC ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳು ಈ ಒಂದು ಸರ್ಕಾರವನ್ನು ಅಧಿಕಾರಕ್ಕೆ ತರೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರೋದಕ್ಕೆ ನಾನು ಇಷ್ಟಪಡ್ತೇನೆ. ಅದನ್ನು ಈಗಾಗಲೇ ಅನೇಕ ಸಮೀಕ್ಷೆಗಳು ಅದನ್ನು ಸಾಬೀತುಪಡಿಸಿವೆ. ಯಾವ ಸಮುದಾಯಗಳು ಯಾವ ಪಕ್ಷಗಳ ಹಿಂದೆ ಇದ್ದಾವೆ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿರುವ ವಿಚಾರ. ಆದರೆ ಅಂದಿನಿಂದ ಇಂದಿನವರೆಗೂ ಕರ್ನಾಟಕದ ರಾಜಕಾರಣವನ್ನು ತಾವು ಗಮನಿಸಿದ್ರೆ ಅಹಿಂದ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗೇ ಬರ್ತಾ ಇತ್ತು. ದೇವರಾಜ ಅರಸರವರು ಒಬ್ಬರನ್ನ ಬಿಟ್ಟರೆ ನಂತರದ ದಿನಗಳಲ್ಲಿ ಯಾವ ಸಮುದಾಯಗಳು ಅಧಿಕಾರವನ್ನು ಅನುಭವಿಸಿದ್ದಾವೆ ಅನ್ನೋದು ತಮಗೆ ಗೊತ್ತಿದೆ. ಅದರಲ್ಲೂ ಕೂಡ ಹಿಂದುಳಿದ ಸಮುದಾಯಗಳಲ್ಲಿ ಬೆರಳೆಣಿಕೆಯಷ್ಟು ಧರಮ್ ಸಿಂಗ್ ಅಂತವರು, ಮೊಯ್ಲಿ ಅಂತವರು, ಬಂಗಾರಪ್ಪ ಅಂತವ್ರನ್ನ ಬಿಟ್ಟರೆ ನಂತರ ಸಿದ್ದರಾಮಯ್ಯನವರು ಕಳೆದ ಅವಧಿಗೆ ಮತ್ತು ಈ ಅವಧಿಯಲ್ಲಿ ಮುಂದುವರಿತಾ ಇದ್ದಾರೆ. ಬಹುತೇಕ ಅಧಿಕಾರವನ್ನು ಅನುಭವಿಸಿದಂಥ ಸಮುದಾಯಗಳಿಗೆ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ನಾವು ಬಯಸಿದ್ದೀವಿ. ಸಮಾಜದಲ್ಲಿ ಒಂದು ಸಮಾನತೆ ಬರಬೇಕಾದ್ರೆ ಸಮಾನ ಅವಕಾಶಗಳು ಕೊಡಬೇಕು ಅಂತ ಹೇಳಿದ್ರೆ ಅಧಿಕಾರ ಅನುಭವಿಸಿದವರೇ ಅಧಿಕಾರವನ್ನು ಅನುಭವಿಸೋದಕ್ಕೆ ಯಾವ ನ್ಯಾಯ ಇದು? ಅಂದರೆ ಕೇವಲ ನಾವು ಓಟ್ಗಾಗಿ ನಾವು ಸೀಮಿತ ಆಗಿದ್ದೀವಾ? ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ತುಂಬ ಗಂಭೀರವಾಗಿ ಆಲೋಚನೆಯನ್ನು ಮಾಡಬೇಕು. ಯಾವುದೇ ಕಾರಣಕ್ಕೂ ಇವತ್ತಿನ ಸಿದ್ದರಾಮಯ್ಯನವರ ಏನು ಅಧಿಕಾರ ಇದೆ, ಮುಖ್ಯಮಂತ್ರಿ ಸ್ಥಾನ ಇದೆ, ಅದನ್ನು ಬದಲಿಸುವ ದುಸ್ಸಾಹಸಕ್ಕೆ ಅವರು ಕೈ ಹಾಕಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೇನೆ. ಒಂದು ವೇಳೆ ಈ ಅವಧಿ ಮುಗಿದ ಮೇಲೆ ಮುಂದೆ ಬರುವಂಥ 28ರ ಸಂದರ್ಭ ಏನಿದೆ ಅಲ್ಲಿ ಸ್ಪಷ್ಟವಾಗಿ ನಾವು ಕೇಳ್ತಾ ಇರೋದು, ಈ ರಾಜ್ಯದ ಬಹುದೊಡ್ಡ ಸಮುದಾಯ ದಲಿತ ಸಮುದಾಯ, ಪರಿಶಿಷ್ಟ ಸಮುದಾಯ, ಆ ಅವಕಾಶ ನಮಗೂ ಸಿಕ್ಕಬೇಕು ಅಂತಂದು ಕೂಡ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇದುವರೆಗೂ ಕೂಡ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಒಂದು ಉಪಮುಖ್ಯಮಂತ್ರಿನೂ ಆಗಲಿಲ್ಲ. ಹಾಗೇನೇ ಮಹಿಳಾ ವರ್ಗಕ್ಕೂ ಕೂಡ ಒಂದು ಅವಕಾಶಗಳು ಸಿಕ್ಕಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಈಗ ಈ ರೀತಿಯ ಬೆಳವಣಿಗೆಗಳಾಗ್ತಾ ಇರುವಂಥದ್ದು ಇದು ಒಂದು ರೀತಿಯಲ್ಲಿ ಸಮುದಾಯಗಳ ನಡುವೆ ಬಿರುಕನ್ನು ಉಂಟು ಮಾಡುವ ಒಂದು ಹುನ್ನಾರ ಇಲ್ಲಿ ನಡೀತಾ ಇದೆ ಅನ್ನಿಸ್ತಾ ಇದೆ. ಹಾಗಾಗಿ ಯಾರು ಬೇಕಾದರೂ ಕ್ಲೈಮ್ ಮಾಡ್ಕೋಬೋದು. ಆದರೆ ನಿಜಕ್ಕೂ ಕೂಡ ಯಾರಿಗೆ ಅವಕಾಶ ಸಿಕ್ಕಬೇಕು, ಆ ಅವಕಾಶ ಸಿಕ್ಕಿದ್ರೆ ಮಾತ್ರ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗೆ ಒಂದು ನೆಲೆ ಇರುತ್ತೆ, ಒಂದು ಬುನಾದಿ ಇರುತ್ತೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಏನೋ ಅಧಿಕಾರ ಹಂಚಿಕೆ ಆಗಿದೆ ಅದು ನಮಗೆ ಗೊತ್ತಿಲ್ಲ. ಅಧಿಕಾರ ಹಂಚಿಕೆ ಮಾತುಕತೆಗಳು ಅದೇನಿದ್ರು ಮೇಲ್ಗಡೆ ಹೈಕಮಾಂಡ್ ಅವರು ಹೇಳಬೇಕು ಏನಾಯಿತು ಏನು ಹೋಯ್ತು ಅನ್ನೋದು. ಆದರೆ ಕರ್ನಾಟಕದಲ್ಲಿ ವಾಸ್ತವ ಏನು, ಈ ರಾಜ್ಯದಲ್ಲಿ ಯಾವ ಸಮುದಾಯಗಳು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಹೆಚ್ಚು ಕಮ್ಮಿ 140 ಸ್ಥಾನಗಳನ್ನು ಬರೋದಕ್ಕೆ ಮೂಲ ಕಾರಣ ತಳ ಸಮುದಾಯಗಳು ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡು ಆಲೋಚನೆ ಮಾಡುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಆ ಮೂಲಕ ತಳ ಸಮುದಾಯಗಳ ಹಿತವನ್ನು, ಅಹಿಂದ ಸಮುದಾಯ ಹಿತವನ್ನು ಕಾಂಗ್ರೆಸ್ ಹೈಕಮಾಂಡು ಗಂಭೀರವಾಗಿ ಅದನ್ನು ಪರಿಶೀಲಿಸುತ್ತೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಲಿತ ವರ್ಗಗಳಿಗೂ ಕೂಡ ಅಲ್ಪಸಂಖ್ಯಾತ ವರ್ಗಗಳಿಗೂ ಕೂಡ ಅಧಿಕಾರ ಕೊಡುವ ಕೆಲಸಕ್ಕೆ ಹೈಕಮಾಂಡು ಚಿಂತನೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ.